ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೊಲೆ ಆರೋಪಿ ದರ್ಶನ್ ವಿರುದ್ಧ ಚಾರ್ಜ್ ಫ್ರೇಮ್ ಆಗ್ಲಿಕ್ಕಿದೆ. ಚಾರ್ಜ್ ಫ್ರೇಮ್ ನಿಗದಿ ಮಾಡಲಿಕ್ಕಿದೆ. ಸೆಷನ್ಸ್ ಕೋರ್ಟ್ ಅನ್ನುವ ಡೀಟೇಲ್ಸ್ ಲಭ್ಯ ಆಗ್ತಾ ಇದ್ದು, ಈ ಕೊಲೆ ಪ್ರಕರಣದಲ್ಲಿ ಒಟ್ಟು ದರ್ಶನ್ ಸೇರಿದಂತೆ 17 ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ನಿಗದಿ ಮಾಡಲಿದೆ ಸೆಷನ್ಸ್ ಕೋರ್ಟ್. ಇವತ್ತು ಕೋರ್ಟ್ಗೆ ಎಲ್ಲ ಆರೋಪಿಗಳನ್ನ ಹಾಜರುಪಡಿಸಲಿದ್ದಾರೆ. ಇದರ ಜೊತೆಗೆ 64ನೇ ಸಿಸಿಎಚ್ ಕೋರ್ಟ್ಗೆ ಇವರೆಲ್ಲ ಆರೋಪಿಗಳು ಹಾಜರಾಗ್ತಾರೆ ಅನ್ನುವಂತಹ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ರಾಜ್ಯದಲ್ಲಿ ಇವತ್ತು ಒಟ್ಟು 3 ಪ್ರಕರಣಗಳ ಬಗ್ಗೆ ತೀವ್ರವಾದಂತಹ ಕುತೂಹಲ ಇರೋದು. ಅದರಲ್ಲಿ ಒಂದು ದರ್ಶನ್ ಪ್ರಕರಣ. ಇವತ್ತಾದ್ರೂ ದರ್ಶನ್ಗೆ ಯಾವ ರೀತಿಯಾದಂಥ ಡೇ ಆಗಿ ಪರಿಣಮಿಸುತ್ತೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಬಿಕಾಸ್ ಕೊಲೆ ಆರೋಪಿಯ ವಿರುದ್ಧ ಇವತ್ತು ಚಾರ್ಜ್ ಫ್ರೇಮ್ ಆಗ್ಲಿಕ್ಕಿದೆ. ಇದರ ಜೊತೆಗೇನೆ ದರ್ಶನ್ಗೆ ಈಗಾಗಲೇ ಬಹಳ ದಿನಗಳಿಂದ ಕಾಡಿ ಬೇಡಿ ಏನು ಒದ್ದಾಡ್ತಾ ಇದ್ದಾರೆ, ಹಾಸಿಗೆ ದಿಂಬು ಕೊಡಿ ಅಂತ. ಅದಕ್ಕೇನಾದ್ರೂ ಎಸ್ ಅನ್ನುವಂಥ ಸಾಧ್ಯತೆಗಳಿದೆಯಾ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹೆಚ್ಚುವರಿ ಹಾಸಿಗೆ ದಿಂಬು ಕೋರಿ ದರ್ಶನ್ ಅರ್ಜಿಯನ್ನು ಈಗಾಗಲೇ ಸಲ್ಲಿಕೆ ಮಾಡಿದ್ದು, ಕೋರ್ಟ್ ಆದೇಶ ಉಲ್ಲಂಘನೆ ಅಂತ ಹೇಳಿ ದರ್ಶನ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಟ್ ಜೈಲಾಧಿಕಾರಿಗಳ ನಿರ್ಲಕ್ಷ್ಯ ಅಂತ ಕೂಡ ಆರೋಪ ಮಾಡಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಆದೇಶವನ್ನ ನೀಡಲಿಕ್ಕಿದೆ. ಜೈಲಾಧಿಕಾರಿಗಳು ಮ್ಯಾನ್ಯುಯಲ್ ನಲ್ಲಿ ಏನಿದೆ ಅದನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆಯಲ್ಲಿ ದರ್ಶನ್ ಇಲ್ಲ, ನಮ್ಗೆ ಈ ಸೌಲಭ್ಯ ಬೇಕು, ಕೋರ್ಟಿನ ಆದೇಶ ಇದೆ, ಅದು ಉಲ್ಲಂಘನೆ ಆಗ್ತಿದೆ ಅಂತ ಹೇಳಿ ಇವತ್ತು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನ ಕೋರ್ಟ್ ನೀಡಲಿಕ್ಕಿದೆ. ಸೊ ಇವತ್ತು ಕೂಡ ದರ್ಶನ್ಗೆ ಒಂದು ರೀತಿಯ ಮಹತ್ವದ ದಿನ ಅಂತ ಹೇಳಿನೇ ಪರಿಗಣಿಸಬಹುದು. ಒಂದು ಕಡೆ ಚಾರ್ಜ್ ಫ್ರೇಮ್ ಆಗುತ್ತೆ, ಮತ್ತೊಂದು ಕಡೆಯಲ್ಲಿ ಕೇಳಿರುವ ಹಾಸಿಗೆ ದಿಂಬು ಲಭ್ಯ ಆಗುತ್ತಾ ಅನ್ನುವಂಥದ್ದು ನೋಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೆಂಕಟೇಶ್, ಇವತ್ತು ಕೂಡ ದರ್ಶನ್ಗೆ ಒಂದು ರೀತಿಯ ಮಹತ್ವದ ದಿನ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ಒಂದು ಕಡೆ ಚಾರ್ಜ್ ಫ್ರೇಮ್ ನಿಗದಿ ಆಗ್ತಾ ಇರೋದು, ಇನ್ನೊಂದು ಕಡೆಯಲ್ಲಿ ಬಹಳ ದಿನಗಳಿಂದ ಕಾಡಿ ಬೇಡಿದ್ರೂ ಕೂಡ ಹಾಸಿಗೆ ದಿಂಬಿನ ಭಾಗ್ಯನೇ ಕರುಣಿಸ್ಲಾಗ್ತಾ ಇಲ್ಲ. ಇವತ್ತಾದ್ರೂ ಸಿಗುತ್ತಾ, ಹೇಗೆ? ಪ್ರಜ್ವಲ, ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧಪಟ್ಟಂತೆ ಇವತ್ತು ಈ ಕೇಸ್ಗೆ ಚಾರ್ಜ್ ಫ್ರೇಮ್ ಆಗುತ್ತೆ. ಎಲ್ಲ ಆರೋಪಿಗಳು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಬೇಕು. ಕಳೆದ 2 ಬಾರಿ ಕೂಡ ಡೇಟ್ ಕೊಟ್ಟಂತ ವೇಳೆಯಲ್ಲಿ 2-3 ಜನ ಆರೋಪಿಗಳು ಕೂಡ ಗೈರಾಗಿದ್ರು. ಅದಾದ ಬಳಿಕ ಇವತ್ತು ಡೇಟ್ ಅನ್ನ ಫೈನಲ್ ಮಾಡಿರುವಂತದ್ದು. ಇವತ್ತೆಲ್ಲ ಆರೋಪಿಗಳು ಹಾಜರಾದ ನಂತರ ನ್ಯಾಯಾಧೀಶರು ಕೇಳ್ತಾರೆ, ಈ ಪ್ರಕರಣ ಸಂಬಂಧಪಟ್ಟಂತೆ ತಾವು ಭಾಗಿಯಾಗಿರುವುದು ಸತ್ಯನ ಏನು ಅಂತ ಹೇಳಿದಾಗ ಅವರು ಕೂಡ ಹೇಳ್ತಾರೆ, ಅಂದ್ರೆ ಇಲ್ಲ, ಈ ಕೇಸ್ನಲ್ಲಿ ನಮ್ಮನ್ನ ಅನಾವಶ್ಯಕವಾಗಿ ಸಿಲುಕಿಸಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಆಗಲಿ ಮತ್ತೆ ನ್ಯಾಯಾಂಗದ ತನಿಖೆ ಆಗಲಿ, ಈ ಸಾಕ್ಷಿಗಳೇನಿದ್ದಾರೋ ಒದಗಿಸಲಿ ಅಂತ ಹೇಳಿದಂತ ವೇಳೆಯಲ್ಲಿ ಒಂದು ಚಾರ್ಜ್ ಫ್ರೇಮ್ ಅನ್ನ ಕೂಡ ಮಾಡ್ತಾರೆ. ಆಗ ಟ್ರಯಲ್ ಶುರುವಾಗುತ್ತೆ. ಸಂಬಂಧಪಟ್ಟಂತೆ ಎಷ್ಟು ವರ್ಷಗಳ ಕಾಲ ಈ ಕೇಸ್ ನಡೆಯುತ್ತೆ ಅಥವಾ ಫಾಸ್ಟ್ ಟ್ರ್ಯಾಕ್ ಆಗುತ್ತಾ ಅನ್ನೋದನ್ನು ನೋಡಬೇಕು. ಅಲ್ಲದೆ ಇದರ ಜೊತೆಗೆ ಇವತ್ತು ದರ್ಶನ್ಗೆ ಒಂದು ಹಾಸಿಗೆ ದಿಂಬು ಕೊಡುವಂತಹದ್ದು ಕೂಡ ಆದೇಶ ಆಗುತ್ತೆ. ಈಗಾಗಲೇ ವಾದ ಪ್ರತಿವಾದವನ್ನು ಕೂಡ ಆಲಿಸಿರುವಂತದ್ದು. ಏನು ಜೈಲಾಧಿಕಾರಿಗಳ ಪರವಾಗಿ ಕೂಡ ಎಸ್ಪಿಪಿ ಅವರು ವಾದವನ್ನ ಮಾಡಿ ಈಗಾಗಲೇ ಜೈನ್ ಮ್ಯಾನ್ಯುಯಲ್ ಪ್ರಕಾರ ಏನೆಲ್ಲ ಸೌಲಭ್ಯಗಳು ಒಂದು ವಿಚಾರಣಾ ದಿನ ಕೈದಿಗೆ ಕೊಡಬೇಕು ಅದನ್ನೆಲ್ಲವನ್ನು ಕೂಡ ಕೊಡಲಾಗಿದೆ. ಆದರೆ ಹೆಚ್ಚುವರಿಯಾಗಿ ಕೇಳ್ತಾ ಇದ್ದಾರೆ, ಅದರಲ್ಲಿ ಜೈನ್ ಮ್ಯಾನ್ಯುಯಲ್ ಇಲ್ಲ, ಹಾಗಾಗಿ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಆದರೆ ದರ್ಶನ್ ಪರ ವಕೀಲರು ಕೂಡ ಹೇಳ್ತಾ ಇರುವಂತದ್ದು, ಯಾವುದೇ ಸೌಲಭ್ಯಗಳನ್ನು ಕೂಡ ಕೊಟ್ಟಿಲ್ಲ. ಕೇಳಿದಂತ ವೇಳೆಯಲ್ಲಿ ಎಲ್ಲದಕ್ಕೂ ಕೂಡ ನ್ಯಾಯಾಲಯದ ಆದೇಶ ಬೇಕು, ನ್ಯಾಯಾಲಯದ ಆದೇಶ ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನ ಆರೋಪಿಗಳಿದ್ದಾರೆ. ಉಮೇಶ್ ರೆಡ್ಡಿ ಅಂತಹ ವಿಕೃತ ಕಾಮಿಗೆ ಕೂಡ ಸೌಲಭ್ಯಗಳನ್ನು ಕೊಡ್ತಾರೆ. ಆದರೆ ದರ್ಶನ್ ಅವರಿಗೆ ಮಾತ್ರ ಯಾಕೆ ಕೊಡ್ತಾ ಇಲ್ಲ, ಕಾಸು ಕೊಟ್ಟರೆ ಎಲ್ಲವನ್ನು ಪ್ರೊವೈಡ್ ಮಾಡುವಂತ ಅಧಿಕಾರಿಗಳಿದ್ದಾರೆ ಅಂತ ಹೇಳಿ ನೇರವಾಗಿ ಆರೋಪವನ್ನು ಮಾಡಿದ್ರು. ಜೊತೆಗೆ ಏನು ಒಂದು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಅದನ್ನು ಖುದ್ದು ಹಾಜರಾಗಿ ನೀವೇ ವೀಕ್ಷಣೆ ಮಾಡಿ ಅಂತ ಕೂಡ ನ್ಯಾಯಾಧೀಶರಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಸೊ ಅದಕ್ಕೂ ಕೂಡ ಅರ್ಜಿಯನ್ನು ಹಾಕೊಂಡಿದ್ರು. ಸೊ ಇವತ್ತು ಈ ವಾದ ಪ್ರತಿವಾದವನ್ನು ಆಲಿಸಿದ್ದಾರೆ. ಇವತ್ತು ಆದೇಶವನ್ನ ಮಂಜೂರು ಮಾಡ್ತಾರೆ. ಅಂದ್ರೆ ಈಗ ದರ್ಶನ್ಗೆ ಯಾವ ರೀತಿಯಾಗಿ ಸೌಲಭ್ಯಗಳನ್ನು ಕೊಟ್ಟಿದ್ದೀರಾ ಅದನ್ನು ಹೆಚ್ಚುವರಿಯಾಗಿ ಕೊಡಬೇಕಾ ಬೇಡವಾ ಅಂತ ಹೇಳಿ. ಸೊ ಅದ್ರ ಜೊತೆಗೆ ಇವತ್ತು ಈ ಚಾರ್ಜ್ ಫ್ರೇಮ್ ಆಗುವಂತದ್ದು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಈ ಕೇಸ್ ಕೂಡ